Jai Hi everyone, my name is Ratnakar Suryamshi from Karnataka Academy. I heartily welcome you to all to our Karnataka Academy's CTET coaching of 2021. So here, right now I am in front of you with another topic from the geography, that is the resources. ಅಂದ್ರೆ ನಾವಿಲ್ಲಿ ಟುಡೇ ಅಂದ್ರೆ ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡ್ಬೇಕಂತಿದೀವಿ ಅಂದ್ರೆ ಅದು ರಿಸೋರ್ಸ್ ಬಗ್ಗೆ ಅಂದ್ರೆ ಸಂಪನ್ಮೂಲಗಳ ಬಗ್ಗೆ. ದಿಸ್ ಈಸ್ ಅ ಚಾಪ್ಟರ್, ದಿಸ್ ಈಸ್ ಅ ಕಾನ್ಸೆಪ್ಟ್ ಆಫ್ ಜಿಯೋಗ್ರಫಿ. ಅಂದ್ರೆ ಇದು ಭೂಗೋಳದಿಂದ ಒಂದು ಕಾನ್ಸೆಪ್ಟ್ ಅನ್ನು ನಾವಿಲ್ಲಿ ತಗೊಂಡಿದೀವಿ ಅಂಡ್ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದ CTET examination because in the last year, actually last exam 2020 only, actually the exam of 2020. So here in this exam 2020, in the beginning 21 as well as even in 2020 as well as in 21 CTET examinations, there was a question related to this topic about resources only and about various types of resources. ಅಂದ್ರೆ ವೇರಿಯಸ್ ಟೈಪ್ಸ್ ಆಫ್ ರಿಸೋರ್ಸ್ ಗಳ ಬಗ್ಗೆನೂ ಕೂಡ ಕೆಲವೊಂದು ಅಂದ್ರೆ ಒಂದು ಕ್ವೆಶ್ಚನ್ ಅನ್ನ ಕೇಳಲಾಗಿತ್ತು 2020ರ CTET ನಲ್ಲೂ 2 CTET ನಲ್ಲೂ as well as the CTET which was held in the beginning of the 2021. ಅಂದ್ರೆ 2021ರ ಬಿಗಿನಿಂಗ್ ನಲ್ಲೂ ಕೂಡ ಒಂದು CTET ಆಗಿದೆ, ಅದರಲ್ಲೂ ಕೂಡ ಒಂದು ಕ್ವೆಶ್ಚನ್ ಅನ್ನ ಕೇಳಲಾಗಿದೆ ಫ್ರಮ್ ದಿಸ್ ರಿಸೋರ್ಸಸ್ ಚಾಪ್ಟರ್. about the various types as well as what makes resource. ಅಂದ್ರೆ ಯಾವ ಫ್ಯಾಕ್ಟರ್ಗಳು, ಯಾವ ಘಟಕಾಂಶಗಳು ರಿಸೋರ್ಸ್ ಅಂದ್ರೆ ಸಂಪನ್ಮೂಲಗಳನ್ನಾಗಿ ಪರಿವರ್ತನೆ ಹೊಂದೋದಕ್ಕೆ ವಸ್ತುಗಳಿಗೆ ಸಹಾಯ ಮಾಡ್ತವೆ, ಆ ಘಟಕಾಂಶಗಳ ಬಗ್ಗೆನೂ ಕೂಡ ಇಲ್ಲಿ ನಾವು ಕಲಿತೀವಿ. ಸೊ ಲೆಟ್ಸ್ ಸ್ಟಾರ್ಟ್ this lesson. So that is, as I told you, the lesson is resources. So today we are going to learn about various types of resources. ಅಂದ್ರೆ ಬೇರೆ ಬೇರೆ ಪ್ರಕಾರದ ಸಂಪನ್ಮೂಲಗಳ ಬಗ್ಗೆ ನಾವಿಲ್ಲಿ ಕಲಿತೀವಿ. So let's have just one common thing, that what is resource. Then commonly a question comes into everyone's mind. ಅಂದ್ರೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇಲ್ಲಿ ನಮ್ಮ ತಲೆಯಲ್ಲಿ ಅರೈಸ್ ಆಗುತ್ತೆ, ಅದು ಏನಂದ್ರೆ ಸಂಪನ್ಮೂಲ ಅಂದ್ರೆ ಏನು, ರೈಟ್? See, resource means a substance or a thing which helps in the advancement of human life, that is called as resource. ಅಂದ್ರೆ ಸಂಪನ್ಮೂಲ ಅಂದ್ರೆ ಏನಂದ್ರೆ ಇದೊಂದು ವಸ್ತು ಆಗಿರ್ಬೋದು, ಮಾನವನ ಜೀವನದ ಉನ್ನತಿಗೆ ಯಾವುದು ಸಹಾಯವಾಗಿ ಕೆಲಸ ಮಾಡುತ್ತೋ, ಯಾವುದು ಸಹಾಯಕವಾಗಿರುತ್ತೋ, ಯಾವುದು ಉಪಯೋಗಕ್ಕೆ ಬರುತ್ತೋ ಮಾನವನ ಜೀವನದಲ್ಲಿ, ಅಥವಾ ಮಾನವನ ಜೀವನದ ಉನ್ನತೀಕರಣಕ್ಕೆ ಯಾವುದು ಉಪಯೋಗಕ್ಕೆ ಅಥವಾ ಸಹಾಯಕ್ಕೆ ಬರುತ್ತೋ ಆ ವಸ್ತುವನ್ನ ಏನಂತ ಕರಿತೀವಿ, ಅದನ್ನ ನಾವು ರಿಸೋರ್ಸ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ವಿ ಕಾಲ್ ರಿಸೋರ್ಸ್. ದ ವೆಹಿಕಲ್ಸ್ ವಿ ಯೂಸ್ as well as the board right now I am using, or the pen right now I am using, or the various things that we use in our life, all those are resources. All those are resources. Whatever we use, all those are resources, and whatever we may use in the future, those too are resources. ನಾವು ಇವಾಗ ಏನೇನು ಯೂಸ್ ಮಾಡ್ತಾ ಇದೀವಿ, ಯಾವ್ಯಾವ ವಸ್ತುಗಳನ್ನ, ಯಾವ್ಯಾವ ಸರ್ವಿಸ್ಗಳನ್ನ ಯೂಸ್ ಮಾಡ್ತಾ ಇದೀವಿ, ಅಥವಾ ನಮ್ಮ ಮುಂದಿನ ಅಂದ್ರೆ ಭವಿಷ್ಯದಲ್ಲಿ ಏನೇನು ಯೂಸ್ ಮಾಡ್ತೀವಿ, ಯಾವ ವಸ್ತುಗಳಾಗಿರ್ಬೋದು ಅಥವಾ ಸೇವೆಗಳನ್ನ ಯೂಸ್ ಮಾಡ್ತೀವಿ, ಅವೆಲ್ಲವೂ ಕೂಡ ರಿಸೋರ್ಸ್ಗಳು, ಅವೆಲ್ಲವೂ ಕೂಡ ಸಂಪನ್ಮೂಲಗಳೇ ಅಂತ ನಾವಿಲ್ಲಿ ಪರಿಗಣಿಸಬೇಕು. ಸೊ ದಿಸ್ ಈಸ್ ದ ಶಾರ್ಟ್ ಮೀನಿಂಗ್ ಆಫ್ ರಿಸೋರ್ಸಸ್. ಸೊ ಐ ವುಡ್ ಲೈಕ್ ಟು ರಿಪೀಟ್ ಇಟ್ ಒನ್ಸ್ ಅಗೇನ್ ಫಾರ್ ಯು. Resources means a substance or a thing which helps in the advancement of human life, that is called resource. ಸೊ ಇವಾಗ ನಾವೇನ್ ಕಲ್ತೀವಿ ಅಂದ್ರೆ ಸಾಮಾನ್ಯವಾದ ಒಂದು ಅರ್ಥವನ್ನ ಕಲ್ತಿದ್ದೇವೆ. ಅದು ಯಾವುದರ ಬಗ್ಗೆ ಅಂದ್ರೆ ಅದು ರಿಸೋರ್ಸ್ ಗಳ ಬಗ್ಗೆ, ಅಂದ್ರೆ ಸಂಪನ್ಮೂಲಗಳ ಒಂದು ಸಾಮಾನ್ಯ ಸಂಪನ್ಮೂಲ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಕಲ್ತ್ವಿ. ಸೊ ನೌ ವಿ ಆರ್ ಗೋಯಿಂಗ್ ಟು ಟೇಕ್ another point, that is the types of resources. The types of resources. So as we all know that there are mainly three types of resources. Resources can be majorly classified into three. ಅಂದ್ರೆ ನಾವು ಸಂಪನ್ಮೂಲಗಳನ್ನ ಮೇಜರ್ ಆಗಿ, ಪ್ರಮುಖವಾಗಿ 3 ವಿಭಾಗಗಳಲ್ಲಿ ವಿಂಗಡಣೆ ಮಾಡಬಹುದು. 3 ಪ್ರಕಾರಗಳಲ್ಲಿ ನಾವು ಸಂಪನ್ಮೂಲಗಳನ್ನ ವಿಂಗಡಿಸಬಹುದು. ಸೊ
First one, the type. First one I am telling you, that is natural. First one is natural resource or natural resources too. And the second one is human resource. ಎರಡನೇದು ಯಾವ್ದಂದ್ರೆ ಅದು ಹ್ಯೂಮನ್ ರಿಸೋರ್ಸ್, ಅಂದ್ರೆ ಮಾನವ ಸಂಪನ್ಮೂಲ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ನ್ಯಾಚುರಲ್ ರಿಸೋರ್ಸ್ ಅನ್ನ ಕನ್ನಡದಲ್ಲಿ ನಾವು ಸ್ವಾಭಾವಿಕ ಸಂಪನ್ಮೂಲ ಅಂತಾನು ಕೂಡ ಕರಿತೀವಿ. ದೆನ್ ಥರ್ಡ್ ಒನ್ ಈಸ್ ಹ್ಯೂಮನ್ ಮೇಡ್ ರಿಸೋರ್ಸ್. ಮೂರನೇದು ಯಾವ್ದಂದ್ರೆ ಅದು ಮಾನವ ನಿರ್ಮಿತ. ಸೊ ದಟ್ಸ್ ವೈ ವಾಟ್ ವಿ ಕಾಲ್ ಇಟ್ ಇನ್ ಇಂಗ್ಲಿಷ್ ಆಸ್ ಹ್ಯೂಮನ್ ಮೇಡ್ resource. So right now the three categories, I mean the three divisions of resources are in front of you. First one is natural resource, second one is human resource, and third one is human made resource. So these are the three categories. Into these three categories we can divide the resources. ಅಂದ್ರೆ ಈ ಮೂರು ಪ್ರಕಾರಗಳಲ್ಲಿ ನಾವು ಸಂಪನ್ಮೂಲಗಳನ್ನ ವಿಂಗಡಿಸಬಹುದು. So those three categories of the resources or the divisions of the resources are natural resource, human resource, and human made resource. So today we will take up the only one topic. I mean today we will learn about the natural resource. So let's see about the natural resource now. Today, as I told you that we will take up the natural resource. So we will learn now about natural resource. So once again we are going to learn about natural resource. And what do we learn in this? In this we are going to learn about what is the meaning of natural resource. The meaning we learn first, and then the types of natural resource. So about these two main topics we will learn. So first, what is natural resource? Resources which are created in our environment by the nature itself and without the interference of human. ಅಂದ್ರೆ ಮಾನವನ ಒಳಗೊಳ್ಳುವಿಕೆ ಇಲ್ಲದೆ, ಮಾನವನ ಇಂಟರ್ಫರೆನ್ಸ್ ಇಲ್ಲದೆ ಯಾವ್ಯಾವ ಅಂದ್ರೆ ನಮ್ಮ ಸುತ್ತಮುತ್ತಲಿನಲ್ಲಿ ಅಥವಾ ಈ ವಾತಾವರಣದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನಲ್ಲಿ ಯಾವ್ಯಾವ ವಸ್ತುಗಳು ಡೆವಲಪ್ ಆಗಿದಾವೆ, ಯಾವ್ಯಾವ ಸಂಪನ್ಮೂಲಗಳು ಉದಯಿಸಿದವೆ, ಆ ಎಲ್ಲಾ ಸಂಪನ್ಮೂಲಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಚುರಲ್ ರಿಸೋರ್ಸಸ್, ವಿಚ್ ಮೀನ್ಸ್ the resources which are developed or which arised or which took birth in our nature without the interference of human. ಅಂದ್ರೆ ಮಾನವನ ಒಳಗೊಳ್ಳುವಿಕೆ ಇಲ್ದೇನೆ ಯಾವ್ಯಾವ ಸಂಪನ್ಮೂಲಗಳು ಉದಯಿಸಿದವಲ್ಲ ಅವುಗಳಿಗೆಲ್ಲ ಏನಂತ ಕರಿತೀವಿ ಅಂದ್ರೆ ನಾವು ನ್ಯಾಚುರಲ್ ರಿಸೋರ್ಸ್ ಅಂತ ಕರಿತೀವಿ. ಅಂದ್ರೆ ಸ್ವಾಭಾವಿಕ ಸಂಪನ್ಮೂಲಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ natural resource. The resources which are developed by the nature itself without the interference of human, all those are natural resources. Nature only here, in the natural, nature is existing. So that's why naturally the things which are created, all those are natural resources. That too, those are created without the interference of human. So then the types. Resources can be divided into various types on the basis of various factors. ಅಂದ್ರೆ ಹಲವಾರು ಪ್ರಮುಖ ಕಾರಣಗಳನ್ನ, ಹಲವಾರು ಪ್ರಮುಖ ಅಂಶಗಳ ಮೇಲೆ ನಾವು ರಿಸೋರ್ಸ್ ಗಳನ್ನ, ಸ್ವಾಭಾವಿಕ ಸಂಪನ್ಮೂಲಗಳನ್ನ ನಾವು ವಿಂಗಡಣೆ ಮಾಡಬಹುದು. So here we will divide the resources into four types mainly. First, I mean on the basis of four important factors. On the basis of four important factors, resources can be divided into other sub categories. ಅಂದ್ರೆ ಪ್ರಮುಖವಾಗಿ ನಾಲ್ಕು ಪ್ರಮುಖ ಅಂಶಗಳ ಆಧಾರದ ಮೇಲೆ ನಾವು ಸ್ವಾಭಾವಿಕ ಸಂಪನ್ಮೂಲಗಳನ್ನ ಡಿವೈಡ್ ಮಾಡಬಹುದು. ಪ್ರಮುಖವಾಗಿ ಏನಂದ್ರೆ ನಾಲ್ಕು ಪ್ರಮುಖ ಅಂಶಗಳ ಮೇಲೆ ಸ್ವಾಭಾವಿಕ ಸಂಪನ್ಮೂಲಗಳನ್ನ ನಾವು ವಿಂಗಡಣೆ ಮಾಡಬಹುದು. ಸೊ ಫಸ್ಟ್ ಒನ್, ಐ ವಿಲ್ ಟೇಕ್ ಇಟ್. ಫಸ್ಟ್ ಒನ್, ಸಿ, on the basis of level of development
on the basis of level of development and use. See, on the basis of level and use, on the basis of level of development and use ಅಂದ್ರೆ ಅಭಿವೃದ್ಧಿಯ ಮಟ್ಟ ಹಾಗೂ ಅದರ ಉಪಯೋಗದ ಮಟ್ಟವನ್ನು ಆಧರಿಸಿ ನಾವು ಸ್ವಾಭಾವಿಕ ಸಂಪನ್ಮೂಲಗಳನ್ನ ಡಿವೈಡ್ ಮಾಡಬಹುದು. ಎಷ್ಟು ಪ್ರಕಾರಗಳಲ್ಲಿ ಡಿವೈಡ್ ಮಾಡಬಹುದು ಅಂದ್ರೆ 2 ಪ್ರಕಾರಗಳಲ್ಲಿ ನಾವು ಡಿವೈಡ್ ಮಾಡಬಹುದು. ಆನ್ ದಿ ಬೇಸಿಸ್ ಆಫ್ ದ ಲೆವೆಲ್ ಆಫ್ ಡೆವಲಪ್ಮೆಂಟ್ ಅಂಡ್ ಯೂಸ್, resources can be divided into 2 types. See, just I would like to repeat, on the basis of level of development and use, resources, natural resources can be divided into 2, and those 2 types are, those 2 types, just I would like to write here, those 2 types are, here it can be written, and those are actual resource, and the second one is potential. So into these 2, into actual resources and into potential resources, the natural resources can be divided on the basis of level of development and use. On the basis of level of development and use, natural resources can be divided into 2 types, and those 2 types are actual and potential. So now we will learn about this. Now we will learn about the actual and potential. So just I would like to write here, these are divided on the basis of level of development and use. So on the basis of level of development and use, resources can be divided into 2, and those, as I told you, that those are, first one actual and second one is potential. So now we will learn about what are actual resources and what are potential resources. See, my dear aspirants of CTET, it is very important. See, actual resources are the resources which are being used in the present. Actual resources are the natural resources which are being used in the present. Those resources are called as actual resources. ಅಂದ್ರೆ ಈಗ ನಾವು ಯಾವ್ಯಾವ ವಸ್ತುಗಳನ್ನ, ಯಾವ್ಯಾವ ಸ್ವಾಭಾವಿಕ ವಸ್ತುಗಳನ್ನ ಯೂಸ್ ಮಾಡ್ತಾ ಇದೀವಿ, ಆ ಎಲ್ಲ ವಸ್ತುಗಳು, ಆ ಎಲ್ಲ ಸಂಪನ್ಮೂಲಗಳು ಆಕ್ಚುಯಲ್ ರಿಸೋರ್ಸಸ್ ಅಂತ ಕರಿತೀವಿ. ಅವುಗಳಿಗೆ ನಾವು ಆಕ್ಚುಯಲ್ ರಿಸೋರ್ಸಸ್. ಸೊ ಆಕ್ಚುಯಲ್ ರಿಸೋರ್ಸಸ್ ಆರ್ ದ ರಿಸೋರ್ಸಸ್ ವಿಚ್ ಆರ್ ಬೀಯಿಂಗ್ ಯೂಸ್ಡ್ ಇನ್ ದ ಪ್ರೆಸೆಂಟ್. ಅಂದ್ರೆ ಯಾವ ಸಂಪನ್ಮೂಲಗಳು, ಯಾವ ಸ್ವಾಭಾವಿಕ ಸಂಪನ್ಮೂಲಗಳನ್ನ ನಾವೀಗ ಬಳಕೆ ಮಾಡ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ, ಆ ಎಲ್ಲ ಸ್ವಾಭಾವಿಕ ಸಂಪನ್ಮೂಲಗಳನ್ನ ನಾವೇನಂತ ಕರಿತೀವಿ? ಆಕ್ಚುಯಲ್ ನ್ಯಾಚುರಲ್ ರಿಸೋರ್ಸಸ್ ಅಂತಾನೆ ನಾವಿಲ್ಲಿ ಕರಿತೀವಿ. ಅಂಡ್ ಪೊಟೆನ್ಶಿಯಲ್ ಅಂದ್ರೆ, ಸಿ, ದ ರಿಸೋರ್ಸಸ್ ವಿಚ್ ಆರ್ not being used at present, the resources whose quantity may not be known. ಅಂದ್ರೆ ಕ್ವಾಂಟಿಟಿ ಎಷ್ಟು ಪ್ರಮಾಣದಲ್ಲಿ ಅವೈಲೇಬಲ್ ಇದೆ ಆ ರಿಸೋರ್ಸ್, ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲದೆ ಇರಬಹುದು, ಅದರ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರಬಹುದು. and the resources which are not being used at present due to the technology we have now, it is not enough to utilize those resources easily. So that's why the resources whose quantity may not be known and the resources which are not being used at present, all those resources are called as potential resource. Potential resource ಅಂದ್ರೆ ಯಾವ ಸಂಪನ್ಮೂಲಗಳು, ಯಾವ ಸ್ವಾಭಾವಿಕ ಸಂಪನ್ಮೂಲಗಳ ಸ್ಟಾಕ್ ಬಗ್ಗೆ ನಮಗೆ ಅರಿವಿಲ್ಲ, ಅದು ಎಷ್ಟು ಪ್ರಮಾಣದಲ್ಲಿ ಅವೈಲೇಬಲ್ ಇದೆ ಅದರ ಬಗ್ಗೆ ನಮಗೆ ಅರಿವಿಲ್ಲದೆ ಇರಬಹುದು, ಹಾಗೂ ಆ ಸ್ವಾಭಾವಿಕ ಸಂಪನ್ಮೂಲಗಳನ್ನ ನಾವೀಗ ಬಳಕೆ ಮಾಡ್ತಾ ಇಲ್ಲ. ಯಾಕೆ ಬಳಕೆ ಮಾಡ್ತಾ ಇಲ್ಲ ಅಂದ್ರೆ ಅವುಗಳನ್ನ ಬಳಕೆ ಮಾಡೋದಕ್ಕೆ ಬೇಕಾದಂತಹ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲದೆ ಇರಬಹುದು. ಅದಕ್ಕಾಗಿ ನಾವು ಆ ವಸ್ತುಗಳನ್ನ ಅಥವಾ ಆ ಸ್ವಾಭಾವಿಕ ಸಂಪನ್ಮೂಲಗಳನ್ನ ನಾವಿಲ್ಲಿ ಅಂದ್ರೆ ರೈಟ್ ನಾವು ಈಗ ವರ್ತಮಾನ ಕಾಲದಲ್ಲಿ ಬಳಕೆ
ಮಾಡದೇ ಇರುವಂತ ಎಲ್ಲ ಸಂಪನ್ಮೂಲಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಪೊಟೆನ್ಶಿಯಲ್ ಅಂತ ಕರಿತೀವಿ. ಅಂದ್ರೆ ಮುಂದೆ ಇವುಗಳನ್ನ ಯೂಸ್ ಮಾಡಬಹುದು. ದೀಸ್ ಪೊಟೆನ್ಶಿಯಲ್ ರಿಸೋರ್ಸಸ್ ಮೈಟ್ ಬಿ ಯೂಸ್ಡ್ ಇನ್ ದ ಫ್ಯೂಚರ್ ವಿತ್ ದ ಅಡ್ವಾನ್ಸ್ಮೆಂಟ್ ಆಫ್ ಡೆವಲಪ್ಮೆಂಟ್ ಅಂಡ್ ಟೆಕ್ನಾಲಜಿ. ಅಂದ್ರೆ ಮುಂದೆ ಟೆಕ್ನಾಲಜಿಯ ಬೆಳವಣಿಗೆಯ ಮೂಲಕ ಆ ರಿಸೋರ್ಸ್ ಗಳನ್ನ ನಾವು ಯೂಸ್ ಮಾಡಬಹುದು. ಅಂತ ಎಲ್ಲ ರಿಸೋರ್ಸ್ ಗಳನ್ನ ನಾವು ಪೊಟೆನ್ಶಿಯಲ್ ಅಂತ ಕರಿತೀವಿ. ಸೊ ಜಸ್ಟ್ few seconds of highlights about the potential resources. Potential resources are the resources whose quantity may not be known. Quantity andre pramana may not be known, ಗೊತ್ತಿಲ್ಲದೆ ಇರಬಹುದು. And those resources are not being used at present. ಈ ಸಂಪನ್ಮೂಲಗಳನ್ನ ನಾವು ಈಗ ವರ್ತಮಾನದಲ್ಲಿ ಬಳಕೆ ಮಾಡ್ತಾ ಇಲ್ಲ. Why? Because the present technology is not at all enough to utilize these resources. ಅಂದ್ರೆ ಈಗಿರುವಂತ ಟೆಕ್ನಾಲಜಿ ನಮಗೆ ಈ ರಿಸೋರ್ಸ್ ಗಳನ್ನ ಬಳಕೆ ಮಾಡೋದಕ್ಕೆ ಆ ಈಗಿರುವಂತ ಟೆಕ್ನಾಲಜಿಗಳ ಮೂಲಕ ಸಾಧ್ಯವಿಲ್ಲದೆ ಇರಬಹುದು. ಅಂಡ್ ದೀಸ್ ರಿಸೋರ್ಸಸ್ ಮೇ ಬಿ ಯೂಸ್ಡ್ ಇನ್ ದ ಫ್ಯೂಚರ್. ಅಂದ್ರೆ ಭವಿಷ್ಯತ್ತಿನಲ್ಲಿ ಈ ಪೊಟೆನ್ಶಿಯಲ್ ರಿಸೋರ್ಸ್ ಗಳನ್ನ ನಾವು ಯೂಸ್ ಮಾಡಬಹುದು ವಿತ್ ದ ಡೆವಲಪ್ಮೆಂಟ್, ವಿತ್ ದ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜೀಸ್. ಅಂದ್ರೆ ಟೆಕ್ನಾಲಜಿಯ ಬೆಳವಣಿಗೆಯ ಮೂಲಕ ಭವಿಷ್ಯತ್ತಿನಲ್ಲಿ ಪೊಟೆನ್ಶಿಯಲ್ ರಿಸೋರ್ಸ್ ಗಳನ್ನ ನಾವು ಬಳಕೆ ಮಾಡಬಹುದಾದಂತ ಚಾನ್ಸಸ್ ಗಳು, ಅವಕಾಶಗಳಿವೆ. ಸೊ ಎಕ್ಸಾಂಪಲ್ಸ್ ನೌ. Examples, just actual resources example. Whatever we are using right now, whatever the natural resources we are using right now, all those are examples for actual resources. ಅಂದ್ರೆ ಈಗ ನಾವ್ ಏನೇನ್ ಬಳಕೆ ಮಾಡ್ತಾ ಇದೀವಿ, ಯಾವ್ಯಾವ ಸ್ವಾಭಾವಿಕ ಸಂಪನ್ಮೂಲಗಳನ್ನ ಬಳಕೆ ಮಾಡ್ತಾ ಇದೀವಿ, ಅವೆಲ್ಲವೂ ಕೂಡ actual resource ಗಳಿಗೆ ಉದಾಹರಣೆ ಆಗಿವೆ. And the examples for potential, I mean the resources which are not being used and might be used in the future, all those are examples for potential. So in particularly ಅಂದ್ರೆ ಪ್ರಮುಖವಾದ ಎಕ್ಸಾಂಪಲ್ ಗಳನ್ನ ಇಲ್ಲಿ ನಾವು ಬರೀಬಹುದು. See, the rich coal, the rich deposits of coal found in Ruhr region, in Ruhr region of Germany. ಅಂದ್ರೆ ಜರ್ಮನಿಯ ರೂರ್ ಪ್ರಾಂತ್ಯದಲ್ಲಿರುವಂತಹ ಅಥವಾ ಅವೈಲೇಬಲ್ ಇರುವಂತಹ ರಿಚ್ ಕೋಲ್ ಡೆಪಾಸಿಟ್ ಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇಲ್ಲಿ ಆಕ್ಚುಯಲ್ ಅಂತ ಕರಿತೀವಿ. ಯಾಕಂದ್ರೆ ಈ ಕೋಲ್ ಡೆಪಾಸಿಟ್ ಅನ್ನ ಈಗ ನಾವು ಬಳಕೆ ಮಾಡ್ತಾ ಇದೀವಿ. And the Ruhr region is in Germany and it has a rich deposit of coal. So this coal is being used right now. ಅಂದ್ರೆ ಈ ಕೋಲ್ ಅನ್ನ ಇಲ್ಲಿ ಅವೈಲೇಬಲ್ ಇರುವಂತ ಕೋಲ್ ಅನ್ನ ನಾವು ಈ ರೂರ್ ರೀಜನ್, ಜರ್ಮನಿಯ ರೂರ್ ರೀಜನ್ ಅಲ್ಲಿ, ರೂರ್ ಪ್ರಾಂತ್ಯದಲ್ಲಿ ಅವೈಲೇಬಲ್ ಇರುವಂತ ಕೋಲ್ ಅನ್ನ ನಾವು ಈಗ ಬಳಕೆ ಮಾಡ್ತಾ ಇದೀವಿ. ಅದಕ್ಕಾಗಿ ಇದು ಆಕ್ಚುಯಲ್ ರಿಸೋರ್ಸ್ ಗೆ ಉದಾಹರಣೆ ಆಗಿದೆ. ಈವನ್ ವಿ ಕ್ಯಾನ್ ಮೆನ್ಷನ್ another example that is the dark soil. The dark soil ಅಂದ್ರೆ ನಾವು ಕಪ್ಪು ಮಣ್ಣು ಅಂತ ಕರಿತೀವಿ, ಬ್ಲಾಕ್ ಸಾಯಿಲ್ ಅಂತಾನು ಕೂಡ ಕರಿತೀವಿ. ಸೊ ಡಾರ್ಕ್ ಸಾಯಿಲ್ ಫೌಂಡ್ ಇನ್ ದ ಡೆಕ್ಕನ್ ಪ್ಲಾಟ್ಯೂ ಆಫ್ ಮಹಾರಾಷ್ಟ್ರ. ಡಾರ್ಕ್ ಸಾಯಿಲ್ ಅಂದ್ರೆ ಡೆಕ್ಕನ್ ಪ್ಲಾಟ್ಯೂ ಅಂದ್ರೆ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ಹ್ಯಾಸ್ ದ ಡಾರ್ಕ್ ಸಾಯಿಲ್. ಸೊ ಕಪ್ಪು ಮಣ್ಣನ್ನ ಹೊಂದಿದೆ, ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ. ಮಹಾರಾಷ್ಟ್ರವು ಕೂಡ ಕಪ್ಪು ಮಣ್ಣನ್ನ ಹೊಂದಿದೆ. ಅದನ್ನ ಈಗ ನಾವು ಬಳಕೆ ಮಾಡ್ಕೊಳ್ತಾ ಇದೀವಿ. ಅದಕ್ಕಾಗಿ ಇದು ಕೂಡ ಆಕ್ಚುಯಲ್ ರಿಸೋರ್ಸ್ಗೆ ಒಂದು ಉದಾಹರಣೆ ಆಗಿದೆ. as well as we can mention another that is see the petroleum found in West Asia. Petroleum resources which found in West Asia, those are also, that is also example for actual resource. ಅಂದ್ರೆ ಪೆಟ್ರೋಲಿಯಂ ರಿಸೋರ್ಸ್ ಗಳು ವೆಸ್ಟ್ ಏಷ್ಯಾದಲ್ಲಿದೆ. ಯು ನೋ ದಟ್ ಸೌದಿ ಅರೇಬಿಯನ್ ಕಂಟ್ರೀಸ್, ಇರಾಕ್, ಇರಾನ್, ಎಟ್ಸೆಟ್ರಾ. ಸೊ ಆಲ್ ದೋಸ್ ಆರ್ ವಾಟ್ ದ ಮೆಂಬರ್ಸ್ ಆಫ್ OPEC. OPEC means you know that oil producing and exporting countries, right? They have petroleum resource. So the West Asia has petroleum and this petroleum is being used right now. At present we are using the petroleum, so that's why it is an example of actual resource. So these are the three main examples of actual resource. Which are those? Rich deposits found in Ruhr region of Germany, coal found in Ruhr region of Germany, that coal which is being used at present, that is also example of actual resource. And the dark soil, ಕಪ್ಪು ಮಣ್ಣು, ಮಹಾರಾಷ್ಟ್ರದ ಕಪ್ಪು ಮಣ್ಣು ಕೂಡ ಆಕ್ಚುಯಲ್ ರಿಸೋರ್ಸ್ ಆಗಿದೆ. ಹಾಗೂ ಪೆಟ್ರೋಲಿಯಂ, ವೆಸ್ಟ್ ಏಷ್ಯಾದಲ್ಲಿರುವಂತಹ ಪೆಟ್ರೋಲಿಯಂ ರಿಸೋರ್ಸ್ ಗಳನ್ನ ನಾವು ಈಗ ಯೂಸ್ ಮಾಡ್ತಾ ಇದೀವಿ, ಅದು ಕೂಡ
ಆಕ್ಚುಯಲ್ ರಿಸೋರ್ಸ್ ಗೆ ಉದಾಹರಣೆ ಆಗಿದೆ. ದೆನ್ ಅಬೌಟ್ ಪೊಟೆನ್ಷಿಯಲ್, as I told you that potential resources are the resources whose quantity may not be known and are not being used at present because of lack of technology. ಅಂದ್ರೆ ಆ ರಿಸೋರ್ಸ್ ಗಳನ್ನ ಯೂಸ್ ಮಾಡೋಕೆ ನಮಗೆ ಆ ತರದ ಟೆಕ್ನಾಲಜಿಗಳು ಇಲ್ಲ, ಅದಕ್ಕಾಗಿ ನಾವು ಆ ರಿಸೋರ್ಸ್ ಗಳನ್ನ ಯೂಸ್ ಮಾಡ್ತಾ ಇಲ್ಲ. ಅವುಗಳಿಗೆ ನಾವು ಏನಂತ ಕರಿತೀವಿ, ಪೊಟೆನ್ಷಿಯಲ್ ರಿಸೋರ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಆಫ್ ದೀಸ್ ಪೊಟೆನ್ಷಿಯಲ್ ರಿಸೋರ್ಸಸ್, ಜಸ್ಟ್ here we can mention the examples. Uranium, the uranium found in Ladakh. The uranium found in Ladakh is an example of potential resource. ಅಂದ್ರೆ ಯುರೇನಿಯಂ ಲಡಾಖ್ ನಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿದೆ, ಆದ್ರೆ ಎಷ್ಟು ಕ್ವಾಂಟಿಟಿ ಎಷ್ಟಿದೆ ಅಂದ್ರೆ ಅದರ ಪ್ರಮಾಣ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗೂ ಈ ಯುರೇನಿಯಂ ಅನ್ನ, ಲಡಾಖ್ ನಲ್ಲಿ ಇರುವಂತ ಯುರೇನಿಯಂ ಅನ್ನ ನಾವೀಗ ಬಳಕೆ ಮಾಡ್ತಾ ಇಲ್ಲ, ಯಾಕಂದ್ರೆ ನಮ್ಮ ಹತ್ರ ಅದನ್ನ ಬಳಕೆ ಮಾಡೋಕೆ ಬೇಕಾದಂತ ಟೆಕ್ನಾಲಜಿ ಇಲ್ಲ. ಅದಕ್ಕಾಗಿ ದ ಯುರೇನಿಯಂ ಫೌಂಡ್ ಇನ್ ಲಡಾಖ್ ಈಸ್ an example of potential. Why? Because with the advancement of technology, the uranium found in Ladakh may be used in the future. ಅಂದ್ರೆ ರೈಟ್ ನೌ ಈಗ ನಮ್ಮ ಹತ್ರ ಈ ಯುರೇನಿಯಂ ಅನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ, ಲಡಾಖ್ ನಲ್ಲಿ ಇರುವಂತ ಯುರೇನಿಯಂ ಅನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಥವಾ ಅದರ ಅವೈಲಬಿಲಿಟಿಯನ್ನ ನೋಡೋದಕ್ಕೆ, ಮೆಜರ್ ಮಾಡೋದಕ್ಕೆ ನಮ್ಮ ಹತ್ರ ಟೆಕ್ನಾಲಜಿ ಇಲ್ಲ. ವಿತ್ ದ ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜಿ, ಮುಂದೆ ಭವಿಷ್ಯತ್ನಲ್ಲಿ ಟೆಕ್ನಾಲಜಿ ಬೆಳವಣಿಗೆ ಆದಂತೆ ಈ ಯುರೇನಿಯಂ, ಲಡಾಖ್ ನಲ್ಲಿರುವಂತ ಯುರೇನಿಯಂ ಅನ್ನ ನಾವು ಬಳಕೆ ಮಾಡಬಹುದು. ಸೊ ದಟ್ಸ್ ವೈ ದ ಯುರೇನಿಯಂ ಫೌಂಡ್ ಇನ್ ಲಡಾಖ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಪೊಟೆನ್ಷಿಯಲ್ ರಿಸೋರ್ಸ್. ಅಂಡ್ ದ another one just important point it is, see the windmill, I mean the wind energy we call, the wind energy which is generated through windmill. ಅಂದ್ರೆ ನಾವು ವಿಂಡ್ ಮಿಲ್ ಗಳ ಮೂಲಕ, ವಿಂಡ್ ಫ್ಯಾನ್ ಅಂತಾನು ಕೂಡ ಕರಿತೀವಿ. ಸೊ ಆ ವಿಂಡ್ ಮಿಲ್ ಗಳ ಮೂಲಕ ವಿಂಡ್ ಎನರ್ಜಿ ಅಂದ್ರೆ ವಾಯು ಶಕ್ತಿಯನ್ನ ನಾವಿಲ್ಲಿ ಜನರೇಟ್ ಮಾಡ್ತೀವಿ, ಪಡ್ಕೊಳ್ತೀವಿ, ತಯಾರು ಮಾಡ್ತೀವಿ. ಸೊ ಬಿಫೋರ್ 200 years ago the wind energy which is generated through windmills, it is an example of potential. Before 200 years ago, ಸುಮಾರು 200 ವರ್ಷಗಳ ಹಿಂದೆ ನಾವು ವಿಂಡ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ, ವಿಂಡ್ ಫ್ಯಾನ್ಗಳ ಅಥವಾ ವಿಂಡ್ ಮಿಲ್ಗಳ ಮೂಲಕ. ಆವಾಗ ವಿಂಡ್ ಎನರ್ಜಿ ಏನಾಗಿತ್ತು ಅಂದ್ರೆ ಪೊಟೆನ್ಷಿಯಲ್ ರಿಸೋರ್ಸ್ ಆಗಿತ್ತು. ಬಟ್ ರೈಟ್ ನೌ ಇಟ್ ಈಸ್ actual. Why it is actual? Because we have windmills, through that we are generating wind energy. That's why it is actual resource. But before 200 years ago, the wind energy, it was an example of potential resource. Right now, for example, in Andhra Pradesh, Nagarcoil, or even in the Tamil Nadu, as well as the whole Netherlands country has huge amount of windmills. Through that they are generating wind energy, and those are all examples. Right now those are actual, but before 200 years ago those were the examples of potential resource. So this is what we divide the natural resources into two types on the basis of development and use. On the basis of level of development and use, we divided the natural resources into two types. Those are actual and potential natural resources. So this is, we have completed just one category. We have just completed one factor on which resources are divided into two types. So about that we have learned now. So the next one is, now we will take up the next one, and that is see, on the basis of stock, on the basis of stock, on the basis of stock, resources are divided into two types. On the basis of stock, resources are divided into two types, and those two types are right now in front of you. Those, see, on the basis of stock, resources are again divided into two types. ಅಂದ್ರೆ ಸ್ಟಾಕ್ ಆಧಾರದ ಮೇಲೆ, ಸ್ಟಾಕ್ ನ ಆಧಾರದ ಮೇಲೆ ರಿಸೋರ್ಸ್ ಗಳನ್ನ ನಾವೇನ್ ಮಾಡಿದೀವಿ ಅಂದ್ರೆ ಎರಡು ಪ್ರಕಾರಗಳಲ್ಲಿ ನಾವು ನ್ಯಾಚುರಲ್ ರಿಸೋರ್ಸ್ ಗಳನ್ನ ಎರಡು ಪ್ರಕಾರದಲ್ಲಿ ವಿಂಗಡಣೆಯನ್ನ ಮಾಡಿದೀವಿ. ದಟ್ ಟು ಆನ್ ದಿ ಬೇಸಿಸ್ ಆಫ್ ವಾಟ್? ಸ್ಟಾಕ್. ಸೊ ವಿಚ್ ಆರ್ ದೋಸ್ two types of resource, natural resources divided on the basis of stock? Those are renewable
and non renewable. Renewable and non-renewable. Into these two types we divide the natural resources on the basis of stock. ಸ್ಟಾಕ್ ನ ಆಧಾರದ ಮೇಲೆ ನ್ಯಾಚುರಲ್ ರಿಸೋರ್ಸ್ ಗಳನ್ನ ನಾವು ಎರಡು ಪ್ರಕಾರಗಳಲ್ಲಿ ವಿಂಗಡಣೆ ಮಾಡಬಹುದು. ಯಾವ್ಯಾವ ಅಂದ್ರೆ ರಿನ್ಯೂವೇಬಲ್ ರಿಸೋರ್ಸಸ್ ಅಂಡ್ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್. ಸೊ as it is commonly known that renewable resources are the resources which get replenished or reproduced or renewed quickly within the lifespan of human being. All those are called as renewable resources. ಅಂದ್ರೆ ಯಾವ ಸ್ವಾಭಾವಿಕ ಸಂಪನ್ಮೂಲಗಳು ರೀಜನರೇಟ್ ಆಗ್ತವೆ, ಅಂದ್ರೆ ರೀಜನರೇಟ್ ಅಂದ್ರೆ ಪುನರುತ್ಪತ್ತಿ ಆಗ್ತವೆ ಕ್ವಿಕ್ ಆಗಿ, ಅವುಗಳನ್ನೆಲ್ಲ ಏನಂತ ಕರಿತೀವಿ ಅಂದ್ರೆ ನಾವು ರಿನ್ಯೂವೇಬಲ್ ರಿಸೋರ್ಸ್ ಅಂತ ಕರಿತೀವಿ. ಸೊ ದ ರಿನ್ಯೂವೇಬಲ್ ರಿಸೋರ್ಸಸ್ ಆರ್ ದ ರಿಸೋರ್ಸಸ್ ವಿಚ್ ಗೆಟ್ ರೀಪ್ಲೆನಿಶ್ಡ್ ಆರ್ ರೀಜನರೇಟೆಡ್ ಕ್ವಿಕ್ಲಿ ವಿದಿನ್ ದ ಲೈಫ್ ಸ್ಪ್ಯಾನ್ ಆಫ್ ಹ್ಯೂಮನ್ ಬೀಯಿಂಗ್. ಅಂದ್ರೆ ಮಾನವನ ಜೀವಿತಾವಧಿಯ ಮಧ್ಯದಲ್ಲಿ, ಮಾನವನ ಜೀವಿತಾವಧಿಗಿಂತ ಮುಂಚೆಯೇ ಅದರೊಳಗೆಯೇ ಯಾವ್ಯಾವ ವಸ್ತುಗಳು ಪುನರುತ್ಪತ್ತಿ ಆಗ್ತವು ನೇಚರ್ ನಲ್ಲಿ, ಅಂದ್ರೆ ಈ ನಮ್ಮ ನೇಚರ್ ನಲ್ಲಿ ಆ ಎಲ್ಲ ಸ್ವಾಭಾವಿಕ ಸಂಪನ್ಮೂಲಗಳನ್ನ ನಾವು ರಿನ್ಯೂವೇಬಲ್ ರಿಸೋರ್ಸ್ ಗಳಂತ ಕರಿತೀವಿ. ದ ರಿಸೋರ್ಸಸ್ which get replenished or regenerated within the lifespan of human, that too quickly, all those natural resources are called as renewable resources. So just examples we can write here: the solar energy as well as wind energy, and even soil, various types of soils. So here just one I have written soil. Then even forest ಅರಣ್ಯಗಳು ಹಾಗೂ as well as we can mention water, ನೀರು. These are all renewable resources. And the most important point about water, yes, water is a renewable resource, but it is a limited resource. Water ಇದೊಂದು ರಿನ್ಯೂವೇಬಲ್ ರಿಸೋರ್ಸ್ ಆಗಿದ್ರೂ ಕೂಡ ಇದೊಂದು ನಿಯಮಿತವಾದ ಸ್ವಾಭಾವಿಕ ಸಂಪನ್ಮೂಲವಾಗಿದೆ. And see here just the examples of renewable resources: solar energy, wind energy, soil, forests and water. These are all examples of renewable resources. You know that right now, because of the interference of human being into the natural activities or into the nature, the quantity or the quality of the soil as well as the amount of forest as well as the amount of water is get disturbed. I mean, it is being varied from place to place, especially forest and water. ನಮ್ಮ ಮಾನವನ ಚಟುವಟಿಕೆಗಳಿಂದ ಏನಾಗಿದೆ ಅಂದ್ರೆ ಈ ಸ್ವಾಭಾವಿಕ ಸಂಪನ್ಮೂಲಗಳ ಅವೈಲಬಿಲಿಟಿಯಲ್ಲಿನೂ ಕೂಡ ಬದಲಾವಣೆ ಆಗ್ತಾ ಇದೆ. So this is a danger signal to the life of human as well as to the upcoming generations of us. So these are the examples of renewable resource. So just 1 minute highlights about this. Renewable resources are the resources which get replenished or regenerated quickly within the lifespan of human. All those natural resources are called as renewable resources. Examples are solar energy, wind energy, soil, forest, water, etc. These are all the examples of renewable resources. Then non-renewable resources, the resources which have limited stock, and once the stock is over, then those resources cannot be available for the use of human being. All those resources are called as non-renewable resources. ಅಂದ್ರೆ ಯಾವ ರಿಸೋರ್ಸ್ ಗಳ ಸ್ಟಾಕ್ ಲಿಮಿಟೆಡ್ ಆಗಿದೆ, ಆ ಸ್ಟಾಕ್ ಮುಗಿದ ನಂತರ ಆ ರಿಸೋರ್ಸ್ ಗಳನ್ನ ನಾವು ಬಳಕೆ ಮಾಡೋಕ್ ಆಗೋದಿಲ್ಲ ಅಂತ ಎಲ್ಲ ರಿಸೋರ್ಸ್ ಗಳನ್ನ ನಾವೇನಂತ ಕರಿತೀವಿ? ನಾನ್ ರಿನ್ಯೂವೇಬಲ್ ರಿಸೋರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದ ಮೆಟಲ್ಸ್, ವೇರಿಯಸ್ ಟೈಪ್ಸ್ ಆಫ್ ಮೆಟಲ್ಸ್ as well as various types of ores. For example, iron ore as well as the bauxite. Bauxite is a ore, it is a raw material through the aluminum is produced. So all those ores as well as the various types of minerals like petroleum, these are all examples of non-renewable resources. Petroleum, it's a mineral resource and it is non-renewable. Why? Because once its stock is over, then we can't use it, right? So that's why this is an example of
non-renewable resource. The various things we use in our life might be those are non-renewable also. For example, just I told you the metals that we use, all the petroleum things are the examples of non-renewable resource. ನಾವು ಯಾವ್ಯಾವ ಪೆಟ್ರೋಲಿಯಂ ಗೂಡ್ಸ್ ಗಳನ್ನ ಬಳಕೆ ಮಾಡ್ತೀವಿ ಅವೆಲ್ಲವೂ ಕೂಡ ನಾನ್ ರಿನ್ಯೂವೇಬಲ್ ಆಗಿವೆ ಇಲ್ಲಿ right now. So this is about the non-renewable resource. One more point we can add to this. See here, renewable resource is there. No, this can be called as non-exhaustible resource. The renewable resource can be called as non-exhaustible resource. ಈ ರಿನ್ಯೂವೇಬಲ್ ರಿಸೋರ್ಸ್ ಗಳನ್ನ ನಾವ್ ಏನಂತ ಕರಿಬಹುದು ಅಂದ್ರೆ ನಾನ್ ಎಕ್ಸಾಸ್ಟಿಬಲ್ ರಿಸೋರ್ಸ್ ಅಂತಾನು ಕೂಡ ಕರಿಬಹುದು. ಆಮೇಲೆ ನಾನ್ ರಿನ್ಯೂವೇಬಲ್ ರಿಸೋರ್ಸ್ ಗಳನ್ನ ಎಕ್ಸಾಸ್ಟಿಬಲ್ ರಿಸೋರ್ಸ್ ಗಳಂತ ಕರೀತೀವಿ. ಎಕ್ಸಾಸ್ಟಿಬಲ್ ಅಂದ್ರೆ ಅವುಗಳ ಪ್ರಮಾಣ, ಅವುಗಳ ಅವೈಲಬಿಲಿಟಿ ಎಂಡ್ ಆಗಬಹುದು in the upcoming days. So that's why all those are called as non-renewable as well as exhaustible resources. So this is the second category in the natural resource. That is, on the basis of stock, resources are divided into two types. Those are renewable and non-renewable. So about those we have learnt, including the various examples. Here we have learned. Then the third one is on the basis of origin. On the basis of origin. On the basis of origin. ಒರಿಜಿನ್ ಅಂದ್ರೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ಉಗಮ ಅಂತಾನೂ ಕೂಡ ಕರಿತೀವಿ, ಮೂಲ ಅಂತಾನೂ ಕೂಡ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಆನ್ ದಿ ಬೇಸಿಸ್ ಆಫ್ ಒರಿಜಿನ್, ಮೂಲದ ಆಧಾರದ ಮೇಲೆ, ಸ್ವಾಭಾವಿಕ ಸಂಪನ್ಮೂಲಗಳ ಮೂಲದ ಆಧಾರದ ಮೇಲೆ ಅಥವಾ ಅವುಗಳ ಉಗಮದ ಆಧಾರದ ಮೇಲೆ ನಾವು ಆ ಸ್ವಾಭಾವಿಕ ಸಂಪನ್ಮೂಲಗಳನ್ನ ಎರಡು ಪ್ರಕಾರಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅವುಗಳನ್ನ ವಿಂಗಡಣೆ ಮಾಡ್ತೀವಿ. ಎರಡು ಪ್ರಕಾರಗಳಲ್ಲಿ ನಾವು ಇವುಗಳನ್ನ ವಿಂಗಡಣೆ ಮಾಡ್ತೀವಿ. Those are biotic we call, and second one is abiotic. Biotic and abiotic. So into these two, biotic and abiotic. So into these two we divide the natural resources on the basis of origin. Origin ಆಧಾರದ ಮೇಲೆ ಉಗಮ, ಸ್ವಾಭಾವಿಕ ಸಂಪನ್ಮೂಲಗಳ ಉಗಮ ಅಥವಾ ಉದಯದ ಆಧಾರದ ಮೇಲೆ ಅವುಗಳನ್ನ ನಾವು ಮೂಲದ ಆಧಾರದ ಮೇಲೆ ಅವುಗಳನ್ನ ನಾವು ಎರಡು ಪ್ರಕಾರಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಆ ಎರಡು ಪ್ರಕಾರಗಳು ಯಾವಂದ್ರೆ ಒಂದು ಬಯೋಟಿಕ್, ಇನ್ನೊಂದು ಅಬಯೋಟಿಕ್. ಬಯೋಟಿಕ್ ಮೀನ್ಸ್, see, the resources which have life. The resources which have life, all those natural resources, the natural resources which have life, all those are called as biotic resource. ಅಂದ್ರೆ ಯಾವ ಸ್ವಾಭಾವಿಕ ಸಂಪನ್ಮೂಲಗಳಿಗೆ ಜೀವ ಇದೆಯೋ ಅವುಗಳನ್ನೆಲ್ಲ ಏನಂತ ಕರಿತೀವಿ ನಾವು ಬಯೋಟಿಕ್ ರಿಸೋರ್ಸ್ ಅಂತ ಕರಿತೀವಿ. ಅಬಯೋಟಿಕ್ ರಿಸೋರ್ಸ್ ಮೀನ್ಸ್ opposite to the biotic. I mean the natural resources which do not have life. The natural resources which do not have life, all those are called as abiotic resource. We can add one more meaning to this. ಅಂದ್ರೆ ಬಯೋಟಿಕ್ ಮತ್ತು ಅಬಯೋಟಿಕ್ ನ ಇನ್ನೊಂದು ಪ್ರಕಾರವಾಗಿ ನಾವಿಲ್ಲಿ ವ್ಯಾಖ್ಯಾನಿಸಬಹುದು. ಅದು ಯಾವ ತರ ಅಂದ್ರೆ, ಜೀವಿಗಳು, ಸ್ವಾಭಾವಿಕ ಜೀವಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಬಯೋಟಿಕ್ ರಿಸೋರ್ಸ್ ಗಳಂತ ಕರಿತೀವಿ. ಆಮೇಲೆ ನಿರ್ಜೀವಿಗಳನ್ನ ಏನಂತ ಕರಿತೀವಿ ಅಂದ್ರೆ ಅಬಯೋಟಿಕ್ ಅಂತ ಕರಿತೀವಿ, ಅಬಯೋಟಿಕ್ ರಿಸೋರ್ಸ್ ಅಂತ ಕರಿತೀವಿ. ಸೊ ಬಯೋಟಿಕ್ ರಿಸೋರ್ಸಸ್ ಆರ್ ಡಿರೈವ್ಡ್ ಫ್ರಮ್ ಲಿವಿಂಗ್ ಬೀಯಿಂಗ್ಸ್. Biotic resources are derived from living beings and abiotic resources are derived from non-living beings. ಅಂದ್ರೆ ನಿರ್ಜೀವಿಗಳಿಂದ ಈ ಅಬಯೋಟಿಕ್ ರಿಸೋರ್ಸ್ ಗಳು ಉಂಟಾಗ್ತವೆ ಹಾಗೂ ಜೀವಿಗಳಿಂದ ಈ ಬಯೋಟಿಕ್ ರಿಸೋರ್ಸ್ ಗಳು ಉಗಮ ಅಥವಾ ಉಂಟಾಗ್ತವೆ. So just examples for biotic we can have here just plants as well as plants and animals. ಪ್ರಾಣಿಗಳು ಮತ್ತು ಸಸ್ಯಗಳು ಇವೆಲ್ಲವೂ ಕೂಡ ಯಾವುದಕ್ಕೆ ಉದಾಹರಣೆ ಅಂದ್ರೆ ಬಯೋಟಿಕ್ ರಿಸೋರ್ಸ್, ಬಯೋಟಿಕ್ ನ್ಯಾಚುರಲ್ ರಿಸೋರ್ಸ್ಗೆ ಉದಾಹರಣೆ. ಇಲ್ಲಿ ಅಬಯೋಟಿಕ್ ರಿಸೋರ್ಸ್ಗೆ ಹಲವಾರು ಉದಾಹರಣೆಗಳನ್ನ ನಾವು ಕೊಡಬಹುದು. ಸಾಯಿಲ್, ವೇರಿಯಸ್ ಟೈಪ್ಸ್ ಆಫ್ ಸಾಯಿಲ್ಸ್ as well as rocks, ವೇರಿಯಸ್ ಟೈಪ್ಸ್ ಆಫ್ ರಾಕ್ಸ್, ಶಿಲೆಗಳು ಅಂತಾನು ಕೂಡ ನಾವಿಲ್ಲಿ ಕರಿತೀವಿ. ಅವುಗಳು ಯಾವುದಕ್ಕೆ ಉದಾಹರಣೆ ಅಂದ್ರೆ ಅದು ಬಯೋಟಿಕ್ಗೆ ಉದಾಹರಣೆ. as well as water,
water doesn't have life, so that's why it is also an example of abiotic resource. So see about rocks, just one more important point about rocks. Commonly you know that rocks are divided into three types. Those three types of rocks are igneous rocks, andre agni ಶಿಲೆಗಳು ಅಂತ ಕರಿತೀವಿ ಕನ್ನಡದಲ್ಲಿ, and then sedimentary rocks, secondary rocks also we call, and last one is metamorphic rocks. And about these we will learn in the upcoming classes. So just we need to know that on the basis of origin, natural resources are divided into two categories or into two types. Those are biotic and abiotic. Biotic resources are the resources which have life. All those are called as biotic. For example, plants and animals. These both are the examples of biotic. And soils, rocks, or the water, these are all examples, including the air. Air doesn't have life, so that's why these are all examples of abiotic resources. So this is the third category we have learnt now. This is the third category we have learnt. Then the fourth category, I mean the last one. So the last category here we can learn, that is on the basis of distribution. On the basis of distribution. See, on the basis of distribution also resources can be divided. On the basis of distribution ಆಧಾರದಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಹರಡುವಿಕೆಯ ಆಧಾರದ ಮೇಲೆ ರಿಸೋರ್ಸ್ಗಳನ್ನ ನಾವು ಎರಡು ಪ್ರಕಾರಗಳಲ್ಲಿ ಮತ್ತೆ ಪುನಃ ವಿಂಗಡಣೆ ಮಾಡಬಹುದು. I mean on the basis of distribution, natural resources can be divided into two types further, and those two types are right now here. Those two types of resources are ubiquitous. One is ubiquitous and second one is localized. ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಧಾರದ ಮೇಲೆ ಸ್ವಾಭಾವಿಕ ಸಂಪನ್ಮೂಲಗಳನ್ನ ನಾವು ಎರಡು ಪ್ರಕಾರಗಳಲ್ಲಿ ವಿಂಗಡಣೆ ಮಾಡಬಹುದು. ಆ ಎರಡು ಪ್ರಕಾರಗಳು ಯಾವುವು ಅಂದ್ರೆ, ಒಂದು ಯುಬಿಕ್ವಿಟಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ, ಅಂಡ್ ಇನ್ನೊಂದು ಲೋಕಲೈಸ್ಡ್. ಇನ್ನೊಂದು ಯಾವ್ದಂದ್ರೆ ಅದು ಲೋಕಲೈಸ್ಡ್ ಅಂತ ಕರಿತೀವಿ. ಸೊ ಯುಬಿಕ್ವಿಟಸ್, be careful about this, it is very important point. See, ubiquitous are the resources found everywhere. ಜಗತ್ತಿನ ಎಲ್ಲಾ ಕಡೆನೂ ಸಿಗುವಂತಹ ಅವೈಲೇಬಲ್ ಇರುವಂತಹ ಸ್ವಾಭಾವಿಕ ಸಂಪನ್ಮೂಲಗಳನ್ನ ಏನಂತ ಕರಿತೀವಿ ಅಂದ್ರೆ ನಾವು ಯುಬಿಕ್ವಿಟಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಅಂದ್ರೆ ನಾವು ಎಲ್ಲೇ ಹೋದ್ರು ಈ ಜಗತ್ತಿನಲ್ಲಿ ಇದು ಅವೈಲೇಬಲ್ ಇದೆ ಅಂತಹ ರಿಸೋರ್ಸ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ನಾವು ಯುಬಿಕ್ವಿಟಸ್ ಅಂತ ಕರಿತೀವಿ. ಅಂಡ್ ಎಕ್ಸಾಂಪಲ್ ಆಫ್ ಯುಬಿಕ್ವಿಟಸ್ ಈಸ್ ಏರ್. ಗಾಳಿ ಎಲ್ಲಾ ಕಡೆ ಇದೆ, ಅದಕ್ಕಾಗಿ ಈ ಗಾಳಿ ಯಾವುದಕ್ಕೆ ಎಕ್ಸಾಂಪಲ್ ಅಂದ್ರೆ ಯುಬಿಕ್ವಿಟಸ್ ಗೆ ಎಕ್ಸಾಂಪಲ್. ವೈ? ಬಿಕಾಸ್ ಯುಬಿಕ್ವಿಟಸ್ ರಿಸೋರ್ಸಸ್ ಆರ್ ದ ರಿಸೋರ್ಸಸ್ ಫೌಂಡ್ ಎವ್ರಿವೇರ್. ಎಲ್ಲಾ ಕಡೆನೂ ಕೂಡ ಆ ರಿಸೋರ್ಸ್, ನ್ಯಾಚುರಲ್ ರಿಸೋರ್ಸ್ ನಮಗೆ ಅವೈಲೇಬಲ್ ಇರಬೇಕು, ಅದು ಸಿಗ್ಬೇಕು. ಅದು ಯಾವ್ದಂದ್ರೆ ಅದು ಏರ್ ಆಗಿದೆ. ಸೊ ಏರ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ubiquitous natural resources. Then localized means the resources which found in some particular places or in some particular areas, all those resources are called as localized ಅಂದ್ರೆ ಸ್ವಾಭಾವಿಕ ಸಂಪನ್ಮೂಲಗಳು ಕೆಲವೊಂದು ಏರಿಯಾದಲ್ಲಿ ಮಾತ್ರ ಅವೈಲೇಬಲ್ ಇರ್ತವೆ, ಎಲ್ಲ ಏರಿಯಾದಲ್ಲಿ ಅವೈಲೇಬಲ್ ಇರ್ಲಿಕ್ಕಿಲ್ಲ. ಅಂತಹ ಕೆಲವೊಂದು ಏರಿಯಾದಲ್ಲಿ ಮಾತ್ರ ಅವೈಲೇಬಲ್ ಇರುವಂತಹ ಸ್ವಾಭಾವಿಕ ಸಂಪನ್ಮೂಲಗಳನ್ನ ನಾವು ಲೋಕಲೈಸ್ಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಪೆಟ್ರೋಲಿಯಂ ಫೌಂಡ್ ಇನ್ ವೆಸ್ಟ್ ಏಷ್ಯಾ, ಇಟ್ ಈಸ್ ಫೌಂಡ್ ಓನ್ಲಿ ಇನ್ ವೆಸ್ಟ್ ಏಷ್ಯಾ. Mainly it is found in West Asia. So that's why it is also an example of localized. As well as in this type, we can add various points into the localized resource. For example, the minerals we use, iron ore, it may be the gold. Right? These are all the examples of localized. Why? Because we can't get these resources everywhere. ಅಂದ್ರೆ ಈ ಬಂಗಾರ ಆಗಿರ್ಬೋದು ಅಥವಾ ಕಬ್ಬಿಣದ
ಕಬ್ಬಿನ ಆಗಿರ್ಬೋದು ಅಥವಾ ಕಬ್ಬಿನದ ಅದಿರಾಗಿರ್ಬೋದು, ಇವೆಲ್ಲ ಕಡೆ ಅವೈಲೇಬಲ್ ಇಲ್ಲ. ಇವು ಕೆಲವೊಂದು ಪ್ರದೇಶದಲ್ಲಿ ಮಾತ್ರ ಅವೈಲೇಬಲ್ ಇದೆ, ಅಂದ್ರೆ ಅಲ್ಲಿ ಮಾತ್ರ ಇದು ಸಿಗುತ್ತೆ. ಅದಕ್ಕಾಗಿ ಇಂಥ ಕೆಲವೊಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಮಾತ್ರ ಸಿಗುವಂತಹ ಎಲ್ಲಾ ಸ್ವಾಭಾವಿಕ ಸಂಪನ್ಮೂಲಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಲೋಕಲೈಸ್ಡ್ ಅಂತ ಕರಿತೀವಿ ಇನ್ ಇಂಗ್ಲಿಷ್. ಸೊ ದೀಸ್ ಆರ್ the two types of resources, ubiquitous and localized, divided on the basis of distribution of natural resources. So right now we have learned the four categories or the four factors on which the natural resources are further divided into two types. So just we can have some highlights here. Natural resources are divided into four factors, right? First one, I told you that on the basis of level of development and use. Development and use. First one it is. That too, on the basis of level of development and use, the natural resources are divided into two types, right? So about those first we have learnt, and those two types are actual and potential. Actual ಮತ್ತು potential ಆಗಿತ್ತು. So second one, same, on the basis of another point we have learnt here. On the basis of, here we learnt about stock. ಅಂದ್ರೆ ಸ್ಟಾಕ್ ನ ಆಧಾರದ ಮೇಲೆ ಸ್ವಾಭಾವಿಕ ಸಂಪನ್ಮೂಲಗಳನ್ನ ಮತ್ತೆ ಎರಡು ಪ್ರಕಾರಗಳಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಅವು ಎರಡು ಪ್ರಕಾರಗಳು ಯಾವ ಅಂದ್ರೆ ರಿನ್ಯೂವೇಬಲ್ ಅಂಡ್ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್. ಸೊ ರಿನ್ಯೂವೇಬಲ್ ರಿಸೋರ್ಸಸ್ ಆರ್ ಆಲ್ಸೋ ನೋನ್ ಆಸ್ ನಾನ್ ಎಕ್ಸಾಸ್ಟಿಬಲ್ ರಿಸೋರ್ಸಸ್ and non-renewable resources are also known as exhaustible resources. So about that we have learnt in this. And then third one, on the basis of origin. On the basis of origin, ಉಗಮದ ಸ್ವಾಭಾವಿಕ ಸಂಪನ್ಮೂಲಗಳ ಉಗಮದ ಆಧಾರದ ಮೇಲೆ ಅಥವಾ ಅವುಗಳ ಮೂಲದ ಆಧಾರದ ಮೇಲೆ ಸ್ವಾಭಾವಿಕ ಸಂಪನ್ಮೂಲಗಳನ್ನ ಎರಡು ಪ್ರಕಾರಗಳಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಆ ಎರಡು ಪ್ರಕಾರಗಳು ಯಾವಂದ್ರೆ ಸೇಮ್, ಬಯೋಟಿಕ್ ಅಂಡ್ ಅಬಯೋಟಿಕ್. ಬಯೋಟಿಕ್ ಮತ್ತು ಅಬಯೋಟಿಕ್. I mean on the basis of origin, natural resources are divided into two types. Those are biotic and abiotic. Biotic means you know that the resources which are alive all are called as biotic. For example, plants and animals. And the resources which do not have life, all those are called as abiotic resource. Examples of abiotic resource: rocks, soil, water, air, etc. Then the fourth category we have learnt on the basis of distribution. On the basis of distribution. So on the basis of distribution too, resources are divided into two types, and those two types are ubiquitous and localized. Ubiquitous and localized. Ubiquitous ಅಂದ್ರೆ ನಾನು ನಿಮಗೆ ಅವಾಗಲೇ ಹೇಳಿದೆ, ubiquitous are the resources which found everywhere. ಜಗತ್ತಿನ ಎಲ್ಲಾ ಕಡೆ ಸಿಗುವಂತಹ ಸ್ವಾಭಾವಿಕ ಸಂಪನ್ಮೂಲಗಳನ್ನ ನಾವು ಯುಬಿಕ್ವಿಟಸ್ ನ್ಯಾಚುರಲ್ ರಿಸೋರ್ಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಇಸ್ ಏರ್. ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಯಾವುದಂದ್ರೆ ಅದು ಏರ್ ಆಗಿತ್ತು, ಗಾಳಿ ಆಗಿದೆ. And then I told you that here localized. Localized means the resources which found in some particular places. ಸ್ವಾಭಾವಿಕ ಸಂಪನ್ಮೂಲಗಳು, ಕೆಲವು ಸ್ವಾಭಾವಿಕ ಸಂಪನ್ಮೂಲಗಳು ಕೆಲವು ಪ್ರದೇಶದಲ್ಲಿ ಮಾತ್ರ ಸಿಗ್ತವೆ. ಆ ಎಲ್ಲ ಕೆಲವು ಪ್ರದೇಶದಲ್ಲಿ ಸಿಗುವಂತಹ ಸ್ವಾಭಾವಿಕ ಸಂಪನ್ಮೂಲಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅವುಗಳನ್ನೆಲ್ಲ ನಾವು ಲೋಕಲೈಸ್ಡ್ ಅಂತ ಕರಿತೀವಿ. ಲೋಕಲೈಸ್ಡ್ ನ್ಯಾಚುರಲ್ ರಿಸೋರ್ಸಸ್. ಸೊ on these four factors, resources are further divided into two types. So about all these things we have learned in the present class, and the classes of our CTET coaching are going on. Hope you to join with us and you to get success in your life and in this teaching profession. Thank you everyone. Jai Hind, my dear aspirants.